ನಮಸ್ಕಾರ ಸ್ನೇಹಿತರೆ. ಸೊ ಇದು PDN 13007 ಕಬ್ಬ. ಸೊ ಇದಕ್ಕೆ ಇವತ್ತು ಕಾಂತಾಯಿನಿ ಡ್ರಿಂಚಿಂಗ್ ಹಾಕೀನಿ. ಸೊ ಯಾವ ರೀತಿ ರಿಸಲ್ಟ್ ಬರ್ತೈತಿ ಅಂತ ನೋಡಬೇಕು. ಮತ್ತು ನೆಕ್ಸ್ಟ್ ಆ ಕಡೆ 1 ಎಕರೆ ಬೇರೆ ಡ್ರಿಂಚಿಂಗ್ ಮಾಡೀನಿ, ಬೇರೆ ಪ್ರಾಡಕ್ಟದ್ದು. ಅದು ಹೆಂಗೆ ಬರ್ತೈತಿ ಅದನ್ನೂ ನೋಡಬೇಕು. ಇವತ್ತು ಅದ್ರ ಕೂಡ ಕಾಂತಾಯಿನಿಯವರ ಒಂದು 4 kg ಗೊಬ್ಬರ ಕೊಟ್ಟಿದ್ದರು. ಅದನ್ನ ಕೂಡ ಇವತ್ತು ನಾನು ಒಗ್ದಾನೆ. ಸೊ ಯಾವ್ದು ಹೆಚ್ಚಿಗೆ ರಿಸಲ್ಟ್ ಬರ್ತೈತಿ ಸೊ ಅದನ್ನು ನಾನು ಕಂಟಿನ್ಯೂ ಮಾಡೋದನ್ನು. ನಿಮಗೇನಾದರೂ ಯಾವ್ದು ಪ್ರಾಡಕ್ಟ ಯಾವ್ಯಾವ ಯೂಸ್ ಮಾಡೀನಿ ಅನ್ನೋದು ನಿಮಗೆ ಮಾಹಿತಿ ಬೇಕಾದ್ರೆ ಸೊ ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಹಾಕಿದ್ದೀನಿ, ಅದನ್ನು ನೋಡಿರಿ. ಸೊ ಯಾವ್ದು ಏನು ಸೊ ಅದು ಒಂದು ಕಾಂಬೋ ಐತಿ, ಕಾಂತಾಯಿನಿ ಕಾಂಬೋ, ಡ್ರಿಂಚಿಂಗ್ ಕಾಂಬೋ. ಸೊ ಅದನ್ನು ನಾನು ಹಾಕೀನಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಇವತ್ತು ಮುಂಜಾನೆ ಬೆಳಗ್ಗಿನ ಡ್ರಿಂಚಿಂಗ್ ಕೊಟ್ಟನ. ಸೊ ಕಬ್ಬ ಇವಾಗ ಈ ರೀತಿ ಐತಿ. ಸೊ ಈ ರೀತಿಯಾಗಿ ಕಬ್ಬು ಐತಿ. ಅದು ಇನ್ನು ಒಂದು 15 ದಿನದಾಗ ಯಾವ ರೀತಿ ಆಕೈತಿ ಅನ್ನೋದನ್ನು ನಾನು ವಿಡಿಯೋ ಮಾಡಿ ಹಾಕ್ತೇನೆ. ಸೊ ಆವಾಗ ಏನಾಕೈತಿ ನಮಗೆ ಒಂದು ಗೊತ್ತಾಕೈತಿ ಹೆಂಗೈತಿ ಕಬ್ಬ. ಸೊ ಕಬ್ಬ ಹಿಂಗೈತಿ, ಸೊ ಹೆಂಗೆ ಆಕೈತಿ, ಯಾವ ಪ್ರಾಡಕ್ಟ್ದಿಂದ ಚಲೋ ಬಂದೈತಿ ಅಂದ್ರೆ ನಮಗೆ ಮುಂದೆ ಸುಮ್ಮನೆ ರೊಕ್ಕ ವೇಸ್ಟ್ ಮಾಡೋದು ಬೇಡ ಅನ್ನೋದು ಒಂದು ಪ್ಲ್ಯಾನ್ ಐತಿ. ಅದಕ್ಕೆ ಸೊ ಅದೊಂದು ಎಕರೆ ಮಾಡೀನಿ, ಇದೊಂದು ಎಕರೆ ಮಾಡೀನಿ. ಯಾವ ಪ್ರಾಡಕ್ಟಿಗೆ ಹೆಚ್ಚು ಇಳುವರಿ ಕೊಡ್ತೈತಿ ಅನ್ನೋದನ್ನು ನಾನು ನೋಡಿಕೊಂಡು ಮುಂದಿನ ಸಲ ಅದನ್ನ ಕಂಟಿನ್ಯೂ ಮಾಡ್ಬೇಕಂತ ಅಂದ್ಕೊಂಡೀನಿ. ಸೊ ನಿಮಗೇನು ಅನಿಸ್ತೈತಿ, ಸೊ ಇದು ಒಳ್ಳೆಯ ಉಪಾಯನ ಅಥವಾ ಹೇಗೆ ಅನ್ನೋದನ್ನು ನೀವು ನನಗೆ ತಿಳಿಸ್ಬೇಕು. ನೀವು ನೋಡ್ತಾ ಇರ್ಬೋದು. ಸೊ ಇದು ಕಬ್ಬು ಏನೈತ್ಲೆ ಸೊ PDN ಅಂತೆ. ನಿಮ್ಗೆ ಆಗಲೇ ಹೇಳಿದ್ದೀನಿ ಫಸ್ಟ್ಗೆ ವಿಡಿಯೋ ಸ್ಟಾರ್ಟ್ ಆಗುವಾಗ ಹೇಳೀನಿ, PDN 13007. ನೆಕ್ಸ್ಟ್ ಇಲ್ಲಿ ನಮ್ಮ ಬಾವಿನ ನೋಡುವಂತ್ರೆ ಬರ್ರಿ. ಸೊ ಬಾವಿ ಅಂತ್ರಿ ದೇವರ ಆಶೀರ್ವಾದದಿಂದ ಫುಲ್ ಐತಿ, ಏನು ಟೆನ್ಷನ್ ಇಲ್ಲ. ಇವತ್ತು ಬೆಳಗ್ಗೆನ ಸ್ಟಾರ್ಟ್ ಮಾಡಿದ್ನಿ, ಅಷ್ಟಾದ್ರೂ ಇರ್ತೈತಿ. ಮತ್ತು ಮುಂಜಾನೆ ಬನ್ನಿ ಅಂದ್ರೆ ಫುಲ್ಲು ತುಂಬಿರ್ತೈತಿ, ಆಯಿತಾ. ನೆಕ್ಸ್ಟ್ ಕಬ್ಬು ಇದಾಯ್ತು. ಸೊ ನಾನು ಮೊದಲು ಯಾವುದಪ್ಪ ಅಂತಂದ್ರೆ ಕಾಂತಾಯಿನಿ ಡ್ರಿಂಚಿಂಗ್ ಕೊಟ್ಟಿದ್ನಿ. ಅಲ್ಲಿ ಕಾಣಕತ್ತೈತಿಲ್ಲ ಕಬ್ಬ, ಆ ಕಬ್ಬಿಗೆ ಕಾಂತಾಯಿನಿ ಡ್ರಿಂಚಿಂಗ್ ಕೊಟ್ಟಿದ್ನಿ. ಸೊ ಚೆನ್ನಾಗಿ ಬಂದೈತಿ ಕಬ್ಬ, ಏನು ಅಡ್ಡಿ ಇಲ್ಲ ಅನಿಸೈತಿ. ಅದಕ್ಕೆ ಈ ಸರಿ ಕಾಂತಾಯಿನಿನೂ ಯೂಸ್ ಮಾಡೀನಿ. ಸೊ ಕಾಂತಾಯಿನಿ ಯೂಸ್ ಮಾಡಿ ಮತ್ತು ನೆಕ್ಸ್ಟ್ ಅರೇಕಲ್ ಆರ್ಗ್ಯಾನಿಕ್ಸ್ ಅದನ್ನೂ ಬಳಸೀನಿ. ಸೊ ಯಾವ್ದು ರಿಸಲ್ಟ್ ಜಾಸ್ತಿ ಕೊಡ್ತೈತಿಲ್ಲ ಸೊ ಅದನ್ನು ನಾ ಕಂಟಿನ್ಯೂ ಮಾಡ್ಬೇಕಂತ ಅಂದ್ಕೊಂಡೀನಿ. ಇನ್ನೊಂದು ಏನಪ್ಪ ಅಂತಂದ್ರೆ ಸೊ ನಾ ಇವಾಗ ಇದನ್ನು ಬಳಸಿ ನೆಕ್ಸ್ಟ್ ಅದನ್ನು ಬಳಸಿ ಸೊ ಎರಡೂ ಮಿಕ್ಸ್ ಮಾಡಿ ಅದೇನು ಬೇಡ. ಸೊ ಅದಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು, ಇದು 4ನೇ ಕುಳೆ ಕಬ್ಬಿದ ಚಲೋ ಬಂದೈತಿ. ನಿಮಗೆ ಹೆಂಗೆ ಅನ್ಸತೈತಿ? 4ನೇ ಕುಳೆ ಇದೆ. ಸೊ ದೂರಿಂದ ತೋರ್ಸೋದನ್ನ ಅದಕ್ಕೆ ನಿಮ್ಗೆ ಹಂಗೆ ಅನ್ಸಾತಿರ್ಬೇಕು. ಸನಿಯಕ್ಕೆ ಹೋಗಿ ನೋಡ್ರೆ ಚಲೋ ಅನಿಸ್ತೈತಿ. ಇದು 3ನೇ ಕುಳೆ, ಇದು 2.6, ಅದು 2.6. ಅಲ್ಲಿ ಇನ್ನೊಂದು ಕೆಳಗೆ ಕಾಣಕತ್ತೈತಿ ಅದು 86. 2.6, 86 ಮತ್ತು PDN ಯಾವ್ದು ಇಳುವರಿ ಚಲೋ ಕೊಡ್ತೈತಿ, ಯಾವ ತಳಿ ಇಳುವರಿ ಚಲೋ ಕೊಡ್ತೈತಿ ಅದು ಗೊತ್ತಾಕೈತಿ ಇವಾಗ. ಓಕೆ, ಈ ವಿಡಿಯೋ ಇಷ್ಟು ಮಾಹಿತಿ ಇತ್ತು. ಸ್ವಲ್ಪ ಯಾಕೋ ಡಿಲೇ ಮಾಡೀನಿ. ಯಾಕಪ್ಪ ಅಂತಂದ್ರೆ ನನಗೆ ಒಂದು ತೊಂದ್ರೆ, ವಿಡಿಯೋ ಮಾಡುವಾಗ ಸೊ ಅನ್ನೋ ಪದನ ಜಾಸ್ತಿ ಬಳಸೀನಿ ಒಂದು ವಿಡಿಯೋದಾಗ. ಅದಕ್ಕೆ ಅದನ್ನು ತಡೆ ಹಿಡಿಯೋಕ್ಕಾಗಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂಡು ಮಾತಾಡೀನಿ. ಯಾರೂ ಬೇಜಾರಾಗಬೇಡ್ರಿ, ಒಟ್ಟು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.